ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಧರ್ಮವಾಹಿನಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. ಶ್ರೀ ದೇವಿ ಭಾಗವತ ಅಮ್ಮನವರ ಮಹಿಮೆ ಲೀಲೆ ಇವುಗಳನ್ನು ಹೇಳತಕ್ಕಂತಹ ಅಪಾರವಾದಂತಹ ಗ್ರಂಥರಾಶಿಯೇ ದೇವಿ ಭಾಗವತ ಪುರಾಣ ಅಂಥೇಳಿ ಕರೆಸಿಕೊಳ್ಳುತ್ತೆ. ಸನಾತನ ಧರ್ಮದಲ್ಲಿ ವೇದಕ್ಕೆ ಯಾವ ರೀತಿಯಾದಂತಹ ಮಾನ್ಯತೆ ಪುರಸ್ಕಾರ ಗೌರವಗಳನ್ನು ಕೊಟ್ಟು ಆ ವೇದವನ್ನು ನಮ್ಮ ಧರ್ಮದ ಆಧಾರ ಸ್ತಂಭ ಅಂಥೇಳಿ ಭಾವಿಸುತ್ತೇವೋ ಹಾಗೆ ರಾಮಾಯಣ ಮತ್ತು ಅಂದರೆ ವಾಲ್ಮೀಕಿ ರಾಮಾಯಣ, ವ್ಯಾಸ ಮಹಾಭಾರತ ಇದನ್ನು ನಾವು ಹೇಗೆ ಪಂಚಮ ವೇದ ಅಂಥೇಳಿ ಭಾವಿಸ್ತೀವೋ ಅದು ಹೇಗೆ ನಮ್ಮ ಜೀವನಕ್ಕೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಮಾರ್ಗದರ್ಶನವನ್ನು ಕೊಡುತ್ತೋ ಅದೇ ರೀತಿ ಅದಕ್ಕೆ ಕೊಟ್ಟಂತಹ ಪ್ರಾಶಸ್ತ್ಯ ಮಹತ್ವ ಪೂಜ್ಯ ಭಾವನೆಯನ್ನು ನಾವು ಅಷ್ಟಾದಶ ಪುರಾಣಗಳಿಗೂ ಕೂಡ ನಾವು ಕೊಡ್ತೀವಿ. ಅಂದರೆ ವ್ಯಾಸರು ರಚನೆ ಮಾಡಿರತಕ್ಕಂತಹ 18 ಪುರಾಣಗಳು, ಅದರಲ್ಲಿ ಪ್ರಮುಖವಾಗಿರತಕ್ಕಂಥದ್ದು ದೇವಿ ಭಾಗವತ ಮತ್ತು ಶ್ರೀಮದ್ ಭಾಗವತ. ದೇವಿ ಭಾಗವತ ಅನ್ನತಕ್ಕಂಥದ್ದು ದೇವಿಯ ಅಮ್ಮನವರ ಶಕ್ತಿ ಸ್ವರೂಪಿಣಿಯಾಗಿರತಕ್ಕಂತಹ ಅಮ್ಮನವರ ಮಹಾತ್ಮೆಯನ್ನು ಲೀಲೆಯನ್ನು ನಮಗೆ ತಿಳಿಸ್ತಕ್ಕಂಥದ್ದು. ಶ್ರೀಮದ್ ಭಾಗವತ ಅನ್ನತಕ್ಕಂಥದ್ದು ಮಹಾವಿಷ್ಣುವಿನ ಅವತಾರ, ಅದರಲ್ಲೂ ಕೂಡ ಶ್ರೀಕೃಷ್ಣ ಚರಿತ್ರೆಯನ್ನು ನಮಗೆ ತಿಳಿಸ್ತಕ್ಕಂಥದ್ದು ಕೃಷ್ಣ ಭಾಗವತ. ದೇವಿಯ ಮಹಾತ್ಮೆಯನ್ನು ತಿಳಿಸ್ತಕ್ಕಂಥದ್ದು ದೇವಿ ಭಾಗವತ. ಇದು ಪಂಚಮ ವೇದ ಅಂಥೇಳಿ ಕೂಡ ಕರೆಸಿಕೊಂಡಿದೆ. ಅಂದರೆ ವೇದಕ್ಕೆ ಸಮಾನವಾಗಿರೋದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ನಂತರದಲ್ಲಿ ಈ ದೇವಿ ಭಾಗವತವು ಕೂಡ ವೇದಕ್ಕೆ ಸಮಾನವಾಗಿರತಕ್ಕಂಥದ್ದು ಅಂಥೇಳಿ ಹೇಳ್ತಾರೆ. ಯಾಕೆ ಇದಕ್ಕೆ ಅಷ್ಟೊಂದು ಮಹತ್ವ ಅಂದರೆ ಇದು ಯಾವ 18 ಪುರಾಣಗಳು ಯಾವ ಸಮಯದಲ್ಲಿ ರಚಿತವಾಯಿತು ವ್ಯಾಸರಿಂದ, ಯಾವ ಸಮಯದಲ್ಲಿ ಆ ಸಂದರ್ಭಗಳು ಹೇಗಿತ್ತು, ಮಹಾಭಾರತವನ್ನು ರಚನೆ ಮಾಡಬೇಕಾದರೆ ವ್ಯಾಸರಿಗೆ ಯಾವುದು ಪ್ರಬೋಧನೆಯನ್ನು ಕೊಡ್ತು, ವಾಲ್ಮೀಕಿ ಮಹರ್ಷಿಗಳಿಗೆ ರಾಮಾಯಣ ರಚನೆಯನ್ನು ಮಾಡಬೇಕಾದರೆ ಆ ಬ್ರಹ್ಮನ ಒಂದು ಅನುಗ್ರಹ, ಆದೇಶ, ನಾರದರ ಒಂದು ಮಾರ್ಗದರ್ಶನ ಇವೆಲ್ಲ ಯಾವ ರೀತಿಯಾಗಿ ಸಿಕ್ತೋ ಅದೇ ರೀತಿ ದೇವಿ ಭಾಗವತವನ್ನು ವ್ಯಾಸ ಮಹರ್ಷಿಗಳು ರಚನೆಯನ್ನು ಮಾಡಬೇಕಾದರೆ ಅವರಿಗೆ ಉದ್ಬೋಧನೆಯನ್ನು ಕೊಟ್ಟಿರತಕ್ಕಂತಹ ಅಂಶಗಳು ಯಾವುದು ಅನ್ನತಕ್ಕಂಥದ್ದೆಲ್ಲವೂ ಕೂಡ ಇಲ್ಲಿ ಪ್ರಮುಖವಾಗುತ್ತೆ. ಈ ಅಷ್ಟಾದಶ ಪುರಾಣಗಳು ಯಾವುದು? ಅಷ್ಟಾದಶ ಅಂದರೆ 18 ಪುರಾಣಗಳು. ಅಷ್ಟಾದಶ ಪುರಾಣಾನಾಂ ದೇವೀಂ ಭಾಗವತಂ ತಥಾ ಅಂಥೇಳಿ ಹೇಳ್ತಾರೆ. ಮದ್ಭಯಂ ಚೈವ ಅನ್ನತಕ್ಕಂಥದ್ದು ಬರುತ್ತೆ. ಅಂದರೆ 18 ಪುರಾಣಗಳನ್ನು ವ್ಯಾಸರು ರಚನೆಯನ್ನು ಮಾಡಿದರು. ಆ 18 ಪುರಾಣಗಳು ಯಾವುದು? ಮತ್ಸ್ಯ ಪುರಾಣ, ಮಾರ್ಕಂಡೇಯ ಪುರಾಣ, ಭವಿಷ್ಯ ಪುರಾಣ, ಭಾಗವತ ಪುರಾಣ, ಬ್ರಹ್ಮಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮವೈವರ್ತ ಪುರಾಣ, ವಾಮನ ಪುರಾಣ, ವಾಯುಪುರಾಣ, ವಿಷ್ಣು ಪುರಾಣ, ವರಾಹ ಪುರಾಣ, ಅಗ್ನಿಪುರಾಣ, ನಾರದ ಪುರಾಣ, ಪದ್ಮಪುರಾಣ, ಲಿಂಗ ಪುರಾಣ, ಗರುಡ ಪುರಾಣ, ಕೂರ್ಮ ಪುರಾಣ ಮತ್ತು ಸ್ಕಂದ ಪುರಾಣ. ಇದೆಲ್ಲವೂ ಕೂಡ 18 ಪುರಾಣಗಳನ್ನು ವ್ಯಾಸರು ರಚನೆಯನ್ನು ಮಾಡಿದರು ಅನ್ನತಕ್ಕಂಥದ್ದು. ಮದ್ಭಯಂ ಚೈವ ಅಂದರೆ ಬ ಅನ್ನತಕ್ಕಂತಹ ಅಕ್ಷರದಿಂದ 2 ಅಂತ ಹೇಳಿದ್ದಾರೆ. ಅಂದರೆ ಭಾಗವತ ಅನ್ನೋ ದೇವಿ ಭಾಗವತವೂ ಆಗಬಹುದು, ಕೃಷ್ಣ ಭಾಗವತವೂ ಆಗಬಹುದು. ತತ್ವ ಒಂದೇ, ಅದು ಹೇಳಿರ್ತಕ್ಕಂತಹ ರೀತಿ ಮಾತ್ರ ಬೇರೆ ಬೇರೆಯಾಗಿರತಕ್ಕಂಥದ್ದು. ಇದು ಒಂದು ನಿರ್ವಚನ ಈ ಅಷ್ಟಾದಶ ಪುರಾಣಗಳ ರಚನೆಯಾಗುವುದಕ್ಕೆ. ಅದರಲ್ಲಿ ದೇವಿ ಭಾಗವತವನ್ನು ಈ ಅಷ್ಟಾದಶ ಪುರಾಣದಲ್ಲಿ ಪ್ರಧಾನ ಪುರಾಣವಾಗಿ ತೆಗೆದುಕೊಂಡಿರತಕ್ಕಂಥದ್ದು. ಇನ್ನು ಕೆಲವೊಂದು ಗ್ರಂಥಗಳಲ್ಲಿ 18 ಪುರಾಣಗಳನ್ನು ವ್ಯಾಸ ಮಹರ್ಷಿಗಳು ರಚನೆಯನ್ನು ಮಾಡಿ ಅವರಿಗೆ ತೃಪ್ತಿಯಾಗಲಿಲ್ಲ, ಏನೋ ಒಂದು ರೀತಿಯಾದಂತಹ ಅಸಮಾಧಾನ ಕಾಡಿತು. ಅಂತಹ ಸಮಯದಲ್ಲಿ ಧ್ಯಾನಮಗ್ನರಾದಂತಹ ಸಮಯದಲ್ಲಿ ನಾರದರು ಪ್ರತ್ಯಕ್ಷರಾಗಿ ಅವರಿಗೆ ದೇವಿ ಭಾಗವತವನ್ನು ರಚನೆಯನ್ನು ಮಾಡುವುದಕ್ಕೆ ಪ್ರೇರಣೆಯನ್ನು ಕೊಟ್ಟು ಆ ಮೂಲಕ ಅದರಿಂದ 18 ಪುರಾಣಗಳನ್ನು ರಚನೆ ಮಾಡಿದ್ದರಿಂದ ಸಿಗದೇ ಇರತಕ್ಕಂತಹ ತೃಪ್ತಿ ಸಮಾಧಾನ ಅನ್ನತಕ್ಕಂಥದ್ದು ಬಾದರಾಯಣರಿಗೆ ದೇವಿ ಭಾಗವತನ ರಚನೆ ಮಾಡಿದ್ದರಿಂದ ಸಿಕ್ತು ಅನ್ನತಕ್ಕಂಥದ್ದು ನಾವು ಗ್ರಂಥಗಳಲ್ಲಿ ನೋಡಬಹುದು. ಅಂದರೆ
ಈ ಅಷ್ಟಾದಶ ಪುರಾಣಗಳಲ್ಲಿ ದೇವಿ ಭಾಗವತ ಅನ್ನತಕ್ಕಂಥದ್ದು ಶ್ರೇಷ್ಠವಾಗಿರತಕ್ಕಂಥದ್ದು ಅಂಥೇಳಿ ನಾವು ತಿಳಿದುಕೊಳ್ಳಬೇಕಾಗತ್ತೆ. ನದಿಗಳಲ್ಲೆಲ್ಲ ಗಂಗಾ ನದಿ ಅನ್ನತಕ್ಕಂಥದ್ದು ಶ್ರೇಷ್ಠ ಹೇಗೋ, ದೇವತೆಗಳಲ್ಲೆಲ್ಲ ಶಿವ ವಿಷ್ಣು ಯಾವ ರೀತಿಯಾಗಿ ಶ್ರೇಷ್ಠರೋ, ಕಾವ್ಯದಲ್ಲೆಲ್ಲ ನಾವು ತೆಗೆದುಕೊಂಡರೆ ರಾಮಾಯಣ ಉನ್ನತವಾದಂತಹ ಸ್ಥಾನದಲ್ಲಿ ನಿಂತುಕೊಳ್ಳುತ್ತೆ. ಜ್ಯೋತಿಗಳ ಸ್ವರೂಪದಲ್ಲಿ ನಾವು ದೀಪವನ್ನು ಅಥವಾ ಜ್ಯೋತಿಯನ್ನು ನಾವು ತೆಗೆದುಕೊಂಡಾಗ ಸೂರ್ಯನಿಗೆ ಸಮಾನವಾಗಿರತಕ್ಕಂಥದ್ದು ಯಾವುದೂ ಕೂಡ ಇಲ್ಲ. ಹಾಗೆ ಅಷ್ಟಾದಶ ಪುರಾಣಗಳು 18 ಪುರಾಣಗಳು ಅಂತ ನಾವು ತೆಗೆದುಕೊಂಡಾಗ ದೇವಿ ಭಾಗವತಕ್ಕೆ ಸಮಾನವಾಗಿರತಕ್ಕಂಥದ್ದು ಯಾವುದೂ ಇಲ್ಲ ಅನ್ನತಕ್ಕಂಥದ್ದು ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗತ್ತೆ. ಭಗವತೀಂ ಅಧಿಕೃತ್ಯ ಕೃತೋ ಗ್ರಂಥ ಭಾಗವತಂ ಅನ್ನತಕ್ಕಂಥದ್ದು. ಭಗವತಿ ಕೃಷ್ಣ ಭಗವಂತ, ಅಮ್ಮನವರು ಭಗವತಿ. ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತೀ ಸಾ ಅಂತೇಳಿ ಬರುತ್ತೆ ದೇವಿ ಮಹಾತ್ಮೆಯಲ್ಲಿ. ಭಗವಂತನಿಗೆ ಸಂಬಂಧಪಟ್ಟಂತಹ ಕಥಾ ವಿಭಾಗವನ್ನು ಹೊಂದಿರತಕ್ಕಂಥದ್ದು ಶ್ರೀಮದ್ ಭಾಗವತ. ಭಗವತಿಗೆ ಸಂಬಂಧಪಟ್ಟಂತಹ ಲೀಲೆ ಮಹಾತ್ಮೆಯನ್ನು ಮಹಿಮೆಯನ್ನು ವರ್ಣಿಸ್ತಕ್ಕಂಥದ್ದು ದೇವಿ ಭಾಗವತ ಅಂಥೇಳಿ ಹೇಳಿದ್ದಾರೆ. ಇಲ್ಲಿ ದೇವಿ ಯಾರು ಅಂದರೆ ಭಗವತಿ, ಅಮ್ಮನವರೇ ಶಕ್ತಿ ಸ್ವರೂಪಿಣಿ. ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಅಂದರೆ ಸರ್ವಸ್ವರೂಪಳಾಗಿರ್ತಕ್ಕಂಥವಳು, ಎಲ್ಲರಿಗೂ ಆಧಾರಭೂತಳಾಗಿರತಕ್ಕಂಥವಳು, ಶಕ್ತಿ ಸ್ವರೂಪಳಾಗಿ ಆ ಮೂಲಕ ಪ್ರತಿಯೊಬ್ಬರನ್ನು ಪ್ರಚೋದನೆಯನ್ನು ಮಾಡತಕ್ಕಂಥವಳು ಯಾರೋ ಅವಳು ದೇವಿ ಅಮ್ಮನವರು ಅಂಥೇಳಿ ನಾವು ಹೇಳ್ತೀವಿ. ಈ ದೇವಿ ಭಾಗವತದಲ್ಲಿ ಏನಿದೆ, 12 ಸ್ಕಂದಗಳು ಇರತಕ್ಕಂಥದ್ದು, 18,000 ಶ್ಲೋಕಗಳು ದೇವಿ ಭಾಗವತವ ಹೊಂದಿದೆ. 12 ಸ್ಕಂದಗಳು, ಒಂದೊಂದು ಇದರಲ್ಲೂ ಕೂಡ ಒಂದೊಂದು ಪುರಾಣಗಳು, ಚಕ್ರವರ್ತಿಗಳ ಕಥೆಗಳು ಇವೆಲ್ಲವೂ ಕೂಡ ಬರತಕ್ಕಂಥದ್ದು ಇಲ್ಲಿ ನಾವು ಪ್ರಮುಖವಾಗಿ ನೋಡಬಹುದು. ಉಪಪುರಾಣಗಳು ಅನ್ನತಕ್ಕಂಥದ್ದು ಕೂಡ 18 ಪುರಾಣಗಳ ಜೊತೆಯಲ್ಲಿ ಉಪಪುರಾಣಗಳನ್ನು ಕೂಡ ವ್ಯಾಸರ ರಚನೆಯನ್ನು ಮಾಡಿದ್ದಾರೆ. ಅದರಲ್ಲಿ ದೇವಿ ಭಾಗವತಕ್ಕಿಂತ ಹೊರತಾಗಿರತಕ್ಕಂತಹ ದೇವಿ ಪುರಾಣ ಅನ್ನತಕ್ಕಂಥದ್ದು ಕೂಡ ನಾವು ನೋಡಬಹುದು. ಆದರೆ ಇದು ಬೇರೆ ಅದು ಬೇರೆ, ಅದು ಪ್ರತ್ಯೇಕವಾಗಿರತಕ್ಕಂಥದ್ದು. ಶಕ್ತಿ ಪೀಠಗಳು, ದೇವಿಯ ಆರಾಧನೆ, ದಶಮಹಾವಿದ್ಯೆ ಇವೆಲ್ಲವೂ ಕೂಡ ಅದರಲ್ಲಿ ಬರತಕ್ಕಂಥದ್ದು ನೋಡಬಹುದು. ಆದರೆ ಇದು ದಕ್ಷಿಣದಲ್ಲಿ ಅಷ್ಟೊಂದು ಪ್ರಚಲಿತ ಇಲ್ಲ. ಉತ್ತರದಲ್ಲಿ ಅಲ್ಲಲ್ಲಿ ದೇವಿ ಪುರಾಣದ ಉಪನ್ಯಾಸಗಳೆಲ್ಲವೂ ಕೂಡ ನಡೀತಾ ಇರತಕ್ಕಂಥದ್ದು, ಅದನ್ನು ಅಧ್ಯಯನ ಯೋಗ್ಯವಾದಂತಹ ಗ್ರಂಥವಾಗಿ ಸ್ವೀಕರಿಸಿರ್ತಕ್ಕಂಥದ್ದು, ಅದನ್ನು ಪೂಜಿಸ್ತಕ್ಕಂಥದ್ದು ಅಲ್ಲಲ್ಲಿ ನಾವು ನೋಡಬಹುದು. ಹೀಗೆ ಪ್ರಧಾನ ಪುರಾಣಗಳಲ್ಲಿ ದೇವಿ ಭಾಗವತವೂ ಕೂಡ ಒಂದು, ಉಪಪುರಾಣಗಳಲ್ಲಿ ದೇವಿ ಪುರಾಣವೂ ಕೂಡ ಒಂದು. ಇದೆಲ್ಲವೂ ಕೂಡ ಮತ್ಸ್ಯ ಪುರಾಣದಲ್ಲಿ ಎಲ್ಲವೂ ಕೂಡ ಇವೆಲ್ಲವೂ ಕೂಡ ಬರುತ್ತೆ. ಈ ದೇವಿ ಭಾಗವತ ಯಾಕೆ ರಚನೆಯಾಯಿತು ಅನ್ನತಕ್ಕಂತಹ ವಿಷಯ.